ನಿಮಗೆ ಅಭಿನಂದನೆ. ಎಲ್ಲಿ ವರುಣಲ್ಲಿ ಅಲ್ಲಿದ್ದಾರೆ. ಅಂಡ್ ಕೀರ್ತಿ ಕೃಪಾ ಅವರಲ್ಲಿ ನೀವು ಇವ್ರಿಗೆ ಡಬಲ್ ಅಭಿನಂದನೆಗಳು. ಅಣ್ಣ ನಿಂಗೆ ಸಿಂಗಲ್ ಅಂತ ಬೇಜಾರು ಮಾಡ್ಕೊಳ್ಳ, ಅವ್ರು ಡಬಲ್ ಯಾಕೆ ಅಂತ ಫಸ್ಟ್ ಹೇಳ್ತೀನಿ, ಆಮೇಲೆ ನಿನ್ ಸರಿನಾ ತಪ್ಪಲ್ಲಿ ಲೆಕ್ಕಾಚಾರ ಹಾಕು. ಕೀರ್ತಿ ಅವ್ರಿಗೆ ಅಭಿನಂದನೆಗಳು. ಯಾಕೆಂದ್ರೆ ನಾನು ಟೆಕ್ನಿಷಿಯನ್ ಕಾರ್ಡನ್ನ ಬಹಳ ಫಸ್ಟ್ ಅಬ್ಸರ್ವ್ ಮಾಡ್ತಾ ಇರ್ತೀನಿ, ನಾನೊಬ್ಬ ನಿರ್ದೇಶಕನಾಗಿರೋದನ್ನ ಅಬ್ಸರ್ವ್ ಮಾಡ್ತಾ ಇರ್ತೀನಿ. ಅವರು ನಡೆಸೋದ್ರ ಜೊತೆ ಮೇಕಪ್ ಕೂಡ ತಾವೇ ಮಾಡಿದ್ದೀರಾ ಅಂತ ನೋಡಿದೆ, ಬಹಳ ಖುಷಿ ಆಯ್ತು. ಎರಡೂ ಕೆಲಸ ಮಾಡೋದು ನಿಜಕ್ಕೂ ಅಭಿನಂದನೆಗಳು. ತುಂಬಾ ಒಳ್ಳೆ ಕೆಲಸ ಅದು. ನಿಮ್ಗೆ ಒಳ್ಳೇದಾಗ್ಲಿ ಕೀರ್ತಿ ಅವರೇ. ಅಂಡ್ ಅಣ್ಣನಿಗೆ 2-3 ಸೀರಿಯಸ್ ಸಬ್ಜೆಕ್ಟ್ 2-3 ಇವೆಂಟ್ ಬೇಕೇ ಬೇಕು ಅಲ್ಲ, ನೋಡಿದೆ ಅದು. ಆಮೇಲೆ ವರುಣ್ಗೆ ನಿಮ್ಮಿಂದ ಒಂದು ಮಿಸ್ಟೇಕ್ ಆಗೋಗೈತೆ, ಅದು ಹೇಳ್ತೀನಿ. ಹೇಳ ಬೇಡವಾ? ಹೇಳ್ತೀನಿ, ಬೇಡ ಅಂದ್ರೆ ಹೇಳ್ತೀನಿ. ನಾನೇ ಅವ್ರ ಬಾಯಿ ಮುಚ್ಚಿದ್ದೀನಿ. ಬೇಡ ಅನ್ನಕ್ಕೆ ಸುಮ್ಮನಾಗೋಯ್ತೀನಿ ನಾನು. ಓಕೆನಾ? ನಮ್ಗೆ ಸುಮ್ಮನಾಗೋಯ್ತೀನ? ಇಲ್ಲ, ಹೇಳ್ತೀನಿ. ಸುಹಾಸ್ ಈ ಸಮಯದಲ್ಲಿ ನಾನು ಧನುಷ್ ಅಂಡ್ ಸುಹಾಸ್ಗೆ ಧನ್ಯವಾದ ಹೇಳ್ತೀನಿ. ನಿರ್ದೇಶಕ ಧನುಷ್ ಬಹಳ ಕ್ರಿಯಾಶೀಲತೆ. ಯಾಕೆಂದ್ರೆ ಹೇಳ ಬೇಡ ಧನುಷ್, ನಿಮಗ್ ಬಿಲ್ಡಪ್ ನೀವು ಬೇಡ ಅನ್ಬಿಡ್ತೀರ, ನೀವು ಬೇಡ ಅನ್ನೋರ ನೀವು ಇಲ್ಲಿ ಹೇಳ್ತೀನಿ. ಸೊ ಖುಷಿ ಏನು ಅಂದ್ರೆ, ಯೂಶಲಿ ಒಂದು ಸಿನಿಮಾ 2 ಅವರ್ ಅಥವಾ ನಮ್ಮ ಅಮೆಝಾನ್ ಅಥವಾ ಸಿನಿಮಾ ಯಾವುದೇ ಕಲರ್ಸ್ ಜಿ ಯಾವುದೇ ಒಂದು ಸಿನಿಮಾ ಅಂತ ಕೊಡ್ಬೇಕು ಅಂದ್ರೆ 2 ಅವರ್ ಮಾನದಂಡ, 1.25 2 ಅವರ್ ಇರುತ್ತೆ. ಸೊ ಆ ಸಿನಿಮಾ 2 ಅವರ್ಲಿ ಸ್ಟಾರ್ಟಿಂಗ್ ಒಂದಷ್ಟು ಬಿಲ್ಡಪ್ ಇರ್ಬೋದು, ಕಥೆ ಹೋಗೋದಕ್ಕೆ ಬೇರೆ ಪಾತ್ರಗಳ ಪೋಷಣೆಯಿಂದ ಅದೆಲ್ಲ ಆದ್ಮೇಲೆ ಕಥಾವಸ್ತು ಹೋಗಿ ಒಂದು 20-25 ನಿಮಿಷ ತಗೊಂಡ್ಬಿಡುತ್ತೆ. ಸಾಮಾನ್ಯವಾಗಿ ನೀವು ಶುರುವಾದ 20 ನಿಮಿಷದಲ್ಲಿ ಫಸ್ಟ್ ವೆಬ್ ಸೀರೀಸ್ ಹಿಡಿದಿರ್ಬೇಕು ಅಂದ್ರೆ ಫ್ರಮ್ ದ ಬಿಗಿನಿಂಗ್ ಫಸ್ಟ್ ಶಾರ್ಟ್ ಇಂದ ಟಿಲ್ ಎಂಡ್ ಅಲ್ಲಿ ತನಕ ಹಿಡಿದಿರ್ಬೇಕು ಅಂದ್ರೆ ಕೌತುಕತೆ ಕಾಪಾಡ್ಕೋಬೇಕು ಅಂದ್ರೆ ನೀವು ಕಥಾವಸ್ತುನ ಸ್ಟಾರ್ಟಿಂಗ್ ಹಿಡಿದಿಟ್ಕೋಬೇಕು ಅಂತ ಮಾಡಿದೀರಾ. ಮಾಡಿ, ಒಳ್ಳೇದಾಗ್ಲಿ. ತುಂಬಾ ಶುಭಾಶಯಗಳು. ಇಲ್ಲಿ ಬರ್ಲಿಕ್ಕೆ ಕಾರಣ ಸುಹಾಸ್. ಹಿಂದೇನಾದ್ರು ನಾನು ತಪ್ಪಾಗೆಲ್ಲ ಮಾತಾಡೋ ದಯವಿಟ್ಟು ಕ್ಷಮಿಸಿ. ಅಂತ ದೇವರನ್ನ ಕೇಳೋ ಮಗಾನೇ ಅಲ್ಲ ನಾನು ಇರೋದೇ ಹಂಗೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಯಾಕೆಂದ್ರೆ ಕಲ್ಸಕ್ಕೂ ಮುಂಚೆ ಯೋಚನೆ ಮಾಡ್ಬೇಕಾಯ್ತು ನೀವು. ಸೊ ಸುಹಾಸ್ ಬಹಳ ಒಳ್ಳೆ ತಂತ್ರಜ್ಞರು, ಒಂದು ಒಳ್ಳೆ ಸಿನಿಮಾ ಮಾಡ್ತಾ ಇದ್ದಾರೆ. ತುಂಬಾ ಅದ್ಭುತವಾದ ಸಿನಿಮಾ. ನಾನು ಅವ್ರ ಬಗ್ಗೆ ಹೆಚ್ಚೇನು ಹೇಳಲ್ಲ. ಇನ್ನೊಂದು 15-20 ಡೇಸ್ ಒಂದು ಅಪ್ಡೇಟ್ ಸಿಗುತ್ತೆ. ಇಡೀ ರಾಜ್ಯ ತಿರುಗಿ ನೋಡುವ ವ್ಯಕ್ತಿ ಸುಹಾಸ್ ಆಗ್ತಾರೆ. ಇದು ನಾನು ಈ ವರ್ಷದಲ್ಲಿ ನಾನು ಸುಹಾಸ್ ಪರವಾಗಿ ಇಲ್ಲಿ ಇಟ್ಕೊಂಡು ಹೇಳ್ತೀನಿ. ಕ್ಯಾಮ್ರಾ ಬ್ರದರ್ ಚೆನ್ನಾಗಿದೆ, ನೀವು ಆಂಗಲ್ಸ್ ಇರ್ಬೇಕಾದ್ರೂ ಅಷ್ಟೇ. ಒಳ್ಳೇದಾಗ್ಲಿ. ಅಂಡ್ ಇವ್ರ ಬಗ್ಗೆ ನಾವೆಲ್ಲ ಮಾತಾಡೋ ಹಾಗೆ ಇಲ್ಲ. ಎಂಟೈರ್ ಟೀಮ್ಗೆ ಅಭಿನಂದನೆಗಳು. ನನ್ಗೆ 2 ಮಾತು ಹೇಳಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದ. ಏನಾದ್ರು ಹೆಚ್ಚು ಕಡಿಮೆ ಹೇಳಿದ್ರೆ ದಯವಿಟ್ಟು ಚಿಕ್ಕ ಹುಡುಗ ಪುಟ್ಟ ಮಗು ನಂಗೆ ಏನ್ ಗೊತ್ತಾಯ್ತು ಅಂತ ಹೊಟ್ಟೆಗೆ ಹಾಕೊಂಬಿಡಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಚಿತ್ರದ ಬಗ್ಗೆ ಸವಿವರವಾಗಿ ಸರ್ ಹೇಳಿದ್ದಾರೆ. ಜೊತೆಗೆ ನೀವೇ ನೋಡಿದ್ದೀರಿ, ಹೆಚ್ಚಿಗೆ ಹೇಳಬೇಕಾದ ಅವಶ್ಯಕತೆ ಇಲ್ಲ. ಆದ್ರೆ ಬಹಳ ಚೆನ್ನಾಗಿ ಮಾಡಿದ್ದಾರೆ ನನ್ನ ಎಲ್ಲ ಯುವ ಮಿತ್ರರು. ಅವರೆಲ್ಲರೂ ನಾನು ಅಭಿನಂದನೆಗಳು ಹೇಳ್ತೀನಿ, ತುಂಬ ಹೃದಯದಿಂದ ಹಾರೈಸ್ತೀನಿ. ಎಲ್ಲ ಯಶಸ್ಸು ಅವ್ರಿಗೆ ಸಿಗ್ಲಿ. ಎಲ್ರಿಗೂ ನಮಸ್ಕಾರ. ನನ್ನನ್ನ ಕರ್ನಾಟಕ ವಿರಕ್ಷಣಾ ವೇದಿಕೆ ರಾಜ್ಯ ಉಪಾಧ್ಯಕ್ಷರು ಅಂತ ಮಾತ್ರ ಪರಿಚಯ ಮಾಡಿಕೊಟ್ರು. ಇನ್ನೊಂದು ಬಹುಶಃ ಎಲ್ರಿಗೂ ಗೊತ್ತಿರಲಿ, ಧನುಷ್ ಗೌಡ ತಂದೆ ನಾನು. ಈಗ ನಾನು ಶಾರ್ಟ್ ಮೂವಿ ಮಾಡ್ತೀನಿ ಅಂತ ಅಂದಾಗ ಮೊದಲು ಅಪೋಸ್ ಮಾಡ್ದೆ ನಾನು. ಓದೋದ್ ಬಿಟ್ಟು ಸ್ವಲ್ಪ ಮಟ್ಟಿಗೆ ಮಾಡ್ಕೊಂಡಿದ್ದಾನೆ, ಅದಲ್ಲ. ಬಟ್ ಮನೆ ನಂದೇ ಅವ್ರ ಬಿಸ್ನೆಸ್ ಇದೆ, ಅವ್ರ ಅಣ್ಣಂದು ಒಳ್ಳೆ ಬಿಸ್ನೆಸ್ ಇದೆ. ಇದನ್ನ ಮಾಡೋಣ ಅನ್ನೋದು ಬಿಟ್ಟು ಹಾಕೋಬೇಕು ಮರ್ಯಾದೆ ಕುಚ್ಕೊಂಡು ಮನೇಲಿ ಜೊತೆ ಬಂದು ನಮ್ ಜೊತೆ ಕೆಲಸ ಮಾಡಿದ್ರೆ ಸಾಕಲ್ವಾ? ಇರೋದನ್ನ ನೋಡೋಣ, ಬೇಡ ಈಗೆಲ್ಲ ಯಾವ್ದು ಬೇಡ, ಫಿಲ್ಮೆಲ್ಲ ಸರಿ ಹೋಗಲ್ಲ ಆಗಿದೆ. ನೀವು ನನಗೀಗ ತುಂಬಾ ಖುಷಿ ಅನ್ನಿಸ್ತಾ ಇದೆ. ನಾನು ಧನುಷ್ಗೌಡ ತಂದೆ ಅಂತ ಹೇಳ್ಕೊಳ್ಳೋದು ತುಂಬಾ ಹೆಮ್ಮೆ. ನಮಸ್ಕಾರ. ಸೊ ಫಸ್ಟ್ ಪಾಯಿಂಟ್ ಬಂದು ಫ್ರೆಂಡ್ಸ್ ಕೃಪಾ ಮತ್ತೆ ವರುಣ್. ಸೊ ನನಗೆ ಶೂಟ್ ನಡಿಬೇಕಾಗೆ ಅಂದ್ರೆ ಶೂಟ್ ನಡೆಯೋ ಒಂದಿನ ಮುಂಚೆ ವರುಣ್ ಕೃಪಾ ಎಲ್ಲ ಮಾತಾಡಿದ್ವಿ. ಸೊ ಇದು 1 ಡೇ ನಡೆದಿರೋ ಶೂಟ್. ನನ್ನ ಪ್ರಕಾರ ಇದನ್ನ ಹೇಳ್ಬೇಕು ನಾನು. ಸೊ 1 ಡೇ ಆ ಸ್ಟ್ರೆಸ್ ಇರುತ್ತಲ್ಲ, ಬೇಗ ಮುಗಿಸ್ಬೇಕು, ಏನೋ ಮಿಸ್ ಮಾಡಬಾರ್ದು. ಅಂಡ್ ನೆಕ್ಸ್ಟ್ ಪಾಯಿಂಟ್ ಇಸ್, ನಾವೊಂದು ಮೂವಿ ನೋಡ್ತೇವೆ, ಈಗೆಲ್ಲ ನಮ್ಗೆ ಏನಿದೆ, ನಾವು ದಿನ ಮೊಬೈಲ್ ಅಲ್ಲಿ ರೀಲ್ಸ್ ಶಾರ್ಟ್ಸ್ ನೋಡ್ತಾ ಇರ್ತೀವಿ. ನಮ್ಗೆ ಶಾರ್ಟ್ ವಿಡಿಯೋಸ್ ಮೇಲೆ ಈಗ ಒಂಚೂರು ಜಾಸ್ತಿ ಟಕ್ 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 ಸ್ಕಿಪ್ ಮಾಡ್ತೀವಿ. ಬಟ್ ಎಲ್ರೂ ಅಟೆನ್ಷನ್ ಒಂಚೂರು ಆ ಕಡೆ ಈ ಕಡೆ ಹೋಗ್ದೆ, ಬೋರ್ ಆಗದೆ, ಏನೋ ಇದೇನಪ್ಪ ಏನ್ ನೋಡ್ತಾ ಇದೀನಿ ಅನ್ನೋ ಫೀಲಿಂಗ್ ಬರ್ದಿರೋ ತರ ಇಟ್ಕೊಂಡಿದ್ಕೆ ಡೈರೆಕ್ಟರ್ ಟೂ ಗುಡ್ ವರ್ಕ್. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅಂಡ್ ಆಕ್ಟಿಂಗ್ ವೈಸ್ ಕೃಪಾ ಅವರು ಮತ್ತೆ ವರುಣ್, ಯು ಆರ್ ಡೂಯಿಂಗ್ ಇಟ್ ಬ್ರೋ, ಸೋ ಪ್ರೌಡ್ ಆಫ್ ಯು. ಅಂಡ್ ಮಾಡಿ, ಇನ್ನೂ ಸಕ್ಕತ್ತಾಗಿ ಮಾಡಿ. ಆಲ್ ದ ಬೆಸ್ಟ್ ಹೋಲ್ ಟೀಮ್. ನಮಸ್ಕಾರ. ಅಂಡ್ ಮೂವಿ ಅಂತ ಹೇಳುವಾಗ ತುಂಬಾ ಇಂಟ್ರೆಸ್ಟಿಂಗ್ ಇತ್ತು, ಚೆನ್ನಾಗಿತ್ತು. ಅಂಡ್ ಕೃಪಾ ಅಗೇನ್ ಆಲ್ ದ ಬೆಸ್ಟ್. ಎಲ್ಲ ಒಳ್ಳೇದಾಗ್ಲಿ, ಎಲ್ಲ ಟೀಮ್ ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಮೊದಲನೇದಾಗಿ ಥ್ಯಾಂಕ್ ಯು ಸೋ ಮಚ್ ಸರ್ ಬಂದಿರೋದಕ್ಕೆ. ನಾನು ನೋಡಿದ್ದೀನಿ ಇವ್ರನ್ನ ಬಿಗ್ ಬಾಸ್ ಅಲ್ಲಿ ಲಾಟ್ ವೆಲ್ಕಮ್ ಸರ್, ನೋಡಿದ್ದೀನಿ ಸರ್ ನಿಮ್ನ.
ಕೋ ಆಕ್ಟರ್ ಕೃಪಾ ಅವರು ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಪಾಪ ಚಡಿಲಿ ಜೊತೆಗೆ ಆಕ್ಟ್ ಮಾಡಿ ತುಂಬಾ ಚೆನ್ನಾಗಿ ನೋಡಿದೆ, ತುಂಬಾ ಚೆನ್ನಾಗಿ ಮಾಡಿದ್ದೀರಾ. ಮತ್ತೆ ಸಮೀರ್ ಬ್ರೋ, ಥ್ಯಾಂಕ್ ಯು ಸೋ ಮಚ್ ಬಂದಿರೋದಕ್ಕೆ. ಎಲ್ಲ ಟೈಮು ನಂಗೆ ಸಪೋರ್ಟ್ ಮಾಡಿಕೊಂಡು ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಹಂಗೆ ಇರಿ, ನಮ್ಮಿಬ್ರು ಫ್ರೆಂಡ್ಶಿಪ್ ಹಿಂಗೆ ಇರಲಿ. ಮತ್ತೆ ಶ್ರವಣ್ ಬ್ರೋ, ನಾನು ಇಷ್ಟು ಫಿಟ್ ಆಗಿರೋದಕ್ಕೆ ಕಾರಣ ನಮ್ಮ ಶ್ರವಣ್ ಬ್ರೋ. ಥ್ಯಾಂಕ್ ಯು ಸೋ ಮಚ್. ಇಷ್ಟೇ ನಾನು ಮಾತನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಶಿವಕುಮಾರ್ ಆರಾಧ್ಯ ಅವ್ರ ಸರ್ ಜೊತೆ ನಾನು ಆಕ್ಟ್ ಮಾಡಿದ್ದು ಇಸ್ ಅ ರಿಯಲಿ ವೆರಿ ಬಿಗ್ ಥಿಂಗ್ ಫಾರ್ ಮೀ. ನಂದು ಫಸ್ಟ್ ಆಗಿದ್ರು ಸೀನಿಯರ್ ಆಕ್ಟರ್ ಜೊತೆ ನಾನು ಆಕ್ಟ್ ಮಾಡಿದ್ದೀನಿ. ದಟ್ ಇಸ್ ಐ ಆಮ್ ರಿಯಲಿ ಗ್ರೇಟ್ಫುಲ್ ಫಾರ್ ದಟ್. ಥ್ಯಾಂಕ್ ಯು ಸರ್. ಅವ್ರ ಹೆಸರು ಸರ್, ನಿಮ್ ಜೊತೆ ಮಾಡಿದ್ದಕ್ಕೆ ನನಗೂ ತುಂಬಾ ಖುಷಿ ಆಯ್ತು. ನಾನು ಮರ್ತೋಗ್ಬಿಟ್ಟೆ, ನೀವು ಹಿಂದೆಗಡೆ ಬಂದ್ಬಿಟ್ಟಿದ್ದೆ ಅದಕ್ಕೆ. ಸೊ ಇವ್ರ ಜೊತೆ ಮಾಡಿ ನನಗೂ ಒಂದು ಪ್ರೌಡ್ ಫೀಲ್ ಆಯ್ತು. ಸುಮಾರು ಸೀರಿಯಲ್ಗಳು ಮಾಡಿದ್ದೆ, ಸುಮಾರು ಸಿನಿಮಾಗಳು ಮಾಡಿದ್ದೆ, ನಾನು ನೋಡ್ಕೊಂಡ್ ಬಂದಿದ್ದೀನಿ ಚಿಕ್ಕ ವಯಸ್ಸಿನ. ಸೊ ನಿಮ್ ಜೊತೆ ನಾನು ಒಂದು ಸ್ಕ್ರೀನ್ ಶೇರ್ ಮಾಡ್ಕೊಂಡಿದ್ದೀನಿ. ನಂಗೆ ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ಸೊ ಮಚ್ ಸರ್. ನೀವಿಲ್ಲ ಅಂದ್ರೆ ಅಪ್ಪ ಲವ್ಲಿ ಲವ್ಲಿ ಆಡಿಯನ್ಸ್ ಬರ್ಲಿ, ಜೋರಾದ ಚಪ್ಪಾಳೆ. ಎಷ್ಟೇ ಮೊದಲನೇದಾಗಿ ಪ್ರಧಾನ್ ಸರ್, ಥ್ಯಾಂಕ್ ಯು ಸೊ ಮಚ್ ಸರ್. ನನಗೆ ತುಂಬಾ ಹೆಲ್ಪ್ ಆಯ್ತು. ಅಂಡ್ ಶಿವಕುಮಾರ್ ಸರ್ ಅಂತ ಸೀನಿಯರ್ ಆರ್ಟಿಸ್ಟ್ ನಮ್ಮಂತ ಹೊಸಬರುಗಳಿಗೆ ಒಂದು ಚಾನ್ಸ್ ಕೊಟ್ಟಿದ್ದಾರೆ. ಆಯ್ತು, ಧನುಷ್ ಕಥೆ ಕೇಳಿದ್ದೀನಿ, ನಂಗೆ ಇಷ್ಟ ಆಗಿದೆ, ನಾನು ಬರ್ತೀನಿ ಅಂತ ಹೇಳಿದ್ದಾರೆ. ನಮ್ಮ ಭಾಗ್ಯ ಅದು. ಖಂಡಿತ ಇಲ್ಲ ಸರ್, ತುಂಬಾ ದೊಡ್ಡ ಥ್ಯಾಂಕ್ ಯು ಸೊ ಮಚ್. ಅಂಡ್ ಇಲ್ಲಿ ಬಂದಿರೋ ಪ್ರತಿಯೊಬ್ಬರಿಗೂ ಥ್ಯಾಂಕ್ಸ್, ಸಪೋರ್ಟ್ ಮಾಡಿದ್ದೀರಾ.